ಜುಲೈ 31ರಂದು ಕನ್ನಡದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಸಿನಿಮಾಗಳು ಬಿಡುಗಡೆಯಾಗುತ್ತಿವೆ. ಅದರಲ್ಲಿ ಪ್ರಶಾಂತ್ ನೀಲ್ ಟೀಮ್ನ ಹಾರರ್ ಥ್ರಿಲ್ಲರ್ ಕೂಡ ಇದೆ. ಯಾವ ಸಿನಿಮಾ ಬೆಸ್ಟ್, ಯಾವ ಸಿನಿಮಾ ನೋಡಬೇಕು? ಈ ವಿಡಿಯೋದಲ್ಲಿ ಎಲ್ಲ ಸಿನಿಮಾಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಸಿನಿಮಾ ಹುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕನ್ನಡದಲ್ಲಿ ಸಿನಿಮಾ, OTT, ಬಾಕ್ಸ್ ಆಫೀಸ್ ಆ್ಯಂಡ್ ಸಿನಿ ಲೋಕದ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲ ಸಿನಿಮಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ಇದು ಕಾಮಿಡಿ ಜೊತೆಗೆ ಸಾಮಾಜಿಕ ಸಂದೇಶ ಹೊಂದಿರುವ ಸಿನಿಮಾ. ಸಾಗಿನಿ ದ್ವಿವೇದಿ, ಕುಮಾರ್ ಬಂಗಾರಪ್ಪ ಮತ್ತು ಹಿರಿಯ ನಟ ದೊಡ್ಡಣ್ಣ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ನಿರ್ದೇಶಕರು ಸಾತ್ವಿಕ್ ಪವನ್. ಈ ಕಥೆಯ ಆನ್ಲೈನ್ ಸ್ಟೋರಿ ಏನಂದರೆ, ರೇಷನ್ ಅಂಗಡಿಗಳಲ್ಲಿ ಜನರಿಗೆ ಆಗುವ ಸಮಸ್ಯೆಗಳು, ಅಲ್ಲಿನ ವ್ಯವಸ್ಥೆ ಮತ್ತು ರಾಜಕೀಯವನ್ನು ಹಾಸ್ಯದ ಮೂಲಕ ಹೇಳುವ ಪ್ರಯತ್ನ ಈ ಸಿನಿಮಾದ್ದು. ಕುಟುಂಬ ಸಮೇತ ನೋಡಬಹುದಾದ ಎಂಟರ್ಟೈನರ್ ಅನಿಸಿಕೊಳ್ಳುತ್ತಿದೆ. ರಾಗಿಣಿ ದ್ವಿವೇದಿ ಅಭಿಮಾನಿಗಳಿಗೂ ಈ ಸಿನಿಮಾ ವಿಶೇಷವಾಗಬಹುದು. ಈ ವಾರದ ಅತಿ ದೊಡ್ಡ ರಿಲೀಸ್ ಅಂದರೆ 418. ಇದಕ್ಕೆ KGF ಖ್ಯಾತಿಯ ಪ್ರಶಾಂತ್ ನೀಲ್ ಅವರು ಬೆಂಬಲ ಇರುವುದರಿಂದ ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿದೆ. ಈ ಸಿನಿಮಾವನ್ನು ಪ್ರಶಾಂತ್ ನೀಲ್ ಪ್ರೆಸೆಂಟ್ ಮಾಡುತ್ತಿದ್ದು, ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣ ಮಾಡಿದ್ದಾರೆ. ನಿರ್ದೇಶಕರು ಕೀರ್ತನ್ ನಾಡಗೌಡ. ಈ ಸಿನಿಮಾದ ಆನ್ಲೈನ್ ಸ್ಟೋರಿ ಅಂದರೆ, ಇದು ಹಾರರ್ ಮತ್ತು ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಮೆಡಿಕಲ್ ಕಾಲೇಜಿನ ರೂಮ್ ನಂಬರ್ 418ರ ರಹಸ್ಯದ ಸುತ್ತ ಕಥೆ ಸಾಗುತ್ತದೆ. ವಿಜ್ಞಾನ ಮತ್ತು ಮೂಢನಂಬಿಕೆಯ ನಡುವಿನ ಸಂಘರ್ಷವೇ ಚಿತ್ರದ ಮುಖ್ಯ ಅಂಶ. ಹಾರರ್ ಮತ್ತು ಸಸ್ಪೆನ್ಸ್ ಇಷ್ಟಪಡುವವರಿಗೆ ಈ ಸಿನಿಮಾ ಉತ್ತಮ ಆಯ್ಕೆಯಾಗಬಹುದು. ಜಾಲಿ ಸಿನಿಮಾ. ಯೂತ್ ಮತ್ತು ಲವ್ ಸ್ಟೋರಿ ಪ್ರೇಕ್ಷಕರನ್ನು ಗಮನದಲ್ಲಿಟ್ಟುಕೊಂಡು ನಿರ್ಮಿಸಲಾಗಿದೆ. ತರುಷ್ ನಟಿಸಿ ನಿರ್ದೇಶನ ಮಾಡಿದ್ದು, ಪದ್ಮಶ್ರೀ ಜೈನ್ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದ ಆನ್ಲೈನ್ ಸ್ಟೋರಿ, ನಂಬಿಕೆಯ ಮೇಲೆ ನಿಂತಿರುವ ಇಬ್ಬರು ಯುವ ಪ್ರೇಮಿಗಳ ಕಥೆ ಇದು. ಆದರೆ ನಾಯಕಿಯ ತಂದೆ ಅವರ ಪ್ರೀತಿಗೆ ದೊಡ್ಡ ಅಡ್ಡಿಯಾಗುತ್ತಾರೆ. ಹೊಸ ಕಲಾವಿದರು ಸಿನಿಮಾ ಆದರೂ ರೊಮ್ಯಾಂಟಿಕ್ ಡ್ರಾಮಾ ಇಷ್ಟಪಡುವವರಿಗೆ ಇದು ಇಷ್ಟವಾಗಬಹುದು. ಮುಂದಿನ ಸಿನಿಮಾ ತದ್ವಿರುದ್ಧ. ಇದು ಸೈಕಲಾಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್. ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರು ಕಾಡಿನ ಮಧ್ಯೆ ಇರುವ ಎಸ್ಟೇಟ್ನಲ್ಲಿ ನಡೆದ ಬಗೆಹರಿಯದ ಕೊಲೆ ಪ್ರಕರಣವನ್ನು ತನಿಖೆ ಮಾಡುವ ಕಥೆಯಾಗಿದೆ. 2 ಗಂಟೆ 13 ನಿಮಿಷ ರನ್ನಿಂಗ್ ಟೈಮ್ ಇರುವ ಈ ಸಿನಿಮಾ ಸಂಪೂರ್ಣ ಸಸ್ಪೆನ್ಸ್ ಮತ್ತು ಮರ್ಡರ್ ಮಿಸ್ಟರಿ ಮೇಲೆ ಸಾಗುತ್ತದೆ. ಥ್ರಿಲ್ಲರ್ ಸಿನಿಮಾಗಳನ್ನು ಇಷ್ಟಪಡುವವರಿಗೆ ಇದು ಒಳ್ಳೆಯ ಆಯ್ಕೆಯಾಗಬಹುದು. ಒಟ್ಟಾರೆಯಾಗಿ ನೋಡಿದರೆ ಈ ವಾರ ಕಾಮಿಡಿ, ಹಾರರ್, ಸಸ್ಪೆನ್ಸ್ ಮತ್ತು ಲವ್ ಸ್ಟೋರಿ ಎಲ್ಲ ರೀತಿಯ ಸಿನಿಮಾಗಳು ಬಿಡುಗಡೆಯಾಗುತ್ತಿವೆ. ನಿಮ್ಮ ಆಯ್ಕೆ ಯಾವ ಸಿನಿಮಾ? ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಇದಾಗಿತ್ತು ಇವತ್ತಿನ ಟಾಪಿಕ್. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂಥ ಇಂಟ್ರೆಸ್ಟಿಂಗ್ ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೈನಿಂಗ್ ಆಫ್, ಸಿನಿಮಾ ಹುಡುಗ.